ಸಂಜೆ ಟೈಮ್ ಒಂದು 7 o'clock. ಇಲ್ಲಿ ನನ್ನ ಹತ್ರ ಒಂದು ಅದ್ಭುತವಾದಂತಹ ಪಾನೀಯ ಇದೆ. ಟೇಸ್ಟ್ ಮಾಡಿ ನೋಡ್ತೀನಿ. ರಿಯಲಿ ಅಮೇಸಿಂಗ್. ತುಂಬಾನೇ ಚೆನ್ನಾಗಿದೆ ಟೇಸ್ಟು. ಜೊತೆಗೆ ಇದು ಸೂಪ್ ರೀತಿಯಲ್ಲಿ ಇದೆ. ಈ ಹೊತ್ತಿನಲ್ಲಿ ಕುಡಿದ್ರೆ ನಮ್ಗೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ. ಜೊತೆಗೆ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೇದು. ಕಿಡ್ನಿ ಸಮಸ್ಯೆ ಆಗಿರಬಹುದು, ಈ ರೀತಿ ನಾನಾ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಪಾನೀಯ ಅದ್ಭುತವಾಗಿ ಮೆಡಿಸಿನ್ ಹಾಗೆ ಕೆಲಸ ಮಾಡುತ್ತೆ. ಹಾಗೆ ನಿದ್ರೆಯ ಸಮಸ್ಯೆಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಪರಿಹಾರವಾಗಿ ನಾವು ಇದನ್ನ ನಮ್ಮ ದೇಹಕ್ಕೆ ಸೇವಿಸ್ತಾ ಒಳ್ಳೆಯ ರೀತಿಯಲ್ಲಿ ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಬಹುದು. ಸೊ ಯಾವ ಪಾನೀಯ ಅಂತ ನೀವು ಯೋಚಿಸ್ತಿರ್ಬೋದು. ಸೊ ಈ ಒಂದು ಪಾನೀಯದ ಬಗ್ಗೆ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಅವಾಗವಾಗ ನಾನು ಆದಷ್ಟು ನಿಮ್ಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ, ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋನಲ್ಲಿ ನಾವು ನಿದ್ರೆಯ ಸಮಸ್ಯೆಗೆ ಒಂದು 10 ಪರಿಹಾರಗಳು, ಏನೆಲ್ಲ ಪರಿಹಾರಗಳನ್ನ ನಾವು ಕಂಡುಕೊಳ್ಬಹುದು ಅಂತ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನಲ್ಲಿ ಸಾಕಷ್ಟು ವಿಚಾರಗಳು, ಡಯಾಬಿಟೀಸ್ ಬಗ್ಗೆ ಆಗಿರ್ಬೋದು, ಕೊಲೆಸ್ಟ್ರಾಲ್ ಬಗ್ಗೆ ಆಗಿರ್ಬೋದು, ಟ್ರೈಗ್ಲಿಸರೈಡ್ಸ್ ಬಗ್ಗೆ ಆಗಿರ್ಬೋದು, ಹಾರ್ಟ್ ಸಮಸ್ಯೆ, ಜೊತೆಗೆ ಈ ಒಂದು ಕಾರ್ಟಿಸಾಲ್ ಲೆವೆಲ್, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೀವಿ. ಜೊತೆಗೆ ನಾರ್ಸಿಸಿಸಂ ರಿಕವರಿ, ಈ ಒಂದು ಸೀರೀಸ್ ನಲ್ಲಿ ಟಾಕ್ಸಿಸಿಟಿ, ಯಾವ ರೀತಿ ಟಾಕ್ಸಿಕ್ ರಿಲೇಶನ್ಶಿಪ್ ಗಳಿಂದ ನಾವು ಹೊರಗೆ ಬರಬೇಕು, ಯಾವ ರೀತಿ ಮಾನಸಿಕವಾದ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದ್ದೀವಿ. ಇದರ ಜೊತೆಗೆ ಸ್ಪಿರಿಚುವಲ್ ಅವೇರ್ನೆಸ್, ಸೋಲ್ ಅಂತಂದ್ರೇನು, ಇನ್ನರ್ ಅವೇರ್ನೆಸ್ ಅಂತಂದ್ರೇನು, ಕೆಲವೊಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ನಿಮ್ಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಈ ಒಂದು ಎಲ್ಲಾ ಸೀರೀಸ್ ನಲ್ಲಿ ಇರುವಂತಹ ವಿಚಾರಗಳನ್ನ ನೀವು ಕೂಡ ನೋಡ್ತಾ ಹೋಗಿ ಅದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ. ಜೊತೆಗೆ ನನ್ನ ಒಂದು ವಿಡಿಯೋಸ್ ನಲ್ಲಿ ನಿಮ್ಗೆ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು, ದೇಹ, ಆತ್ಮ ಮೂರರ ಚೇತರಿಕೆಯ ಒಂದು ದೃಷ್ಟಿಕೋನದಲ್ಲಿ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ಜೊತೆಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಸೆಷನ್ ನ ಬುಕ್ ಮಾಡ್ಕೊಳ್ಬಹುದು. ಜೊತೆಗೆ ಇಮೇಲ್ ಐಡಿ ಕೂಡ ಕೊಟ್ಟಿರ್ತೀನಿ. ಇಮೇಲ್ ಮುಖಾಂತರ ಕೂಡ ನೀವು ನನ್ನ ಕನೆಕ್ಟ್ ಆಗ್ಬಹುದು ಸ್ನೇಹಿತರೆ. ಇಷ್ಟನ್ನ ಹೇಳ್ತಾ ಇವತ್ತಿನ ಒಂದು ವಿಷಯವನ್ನ ತಡ ಮಾಡ್ತೀರಾ, ಶುರು ಮಾಡೋಣ ಬನ್ನಿ. ಏನು ಪರಿಹಾರಗಳು ಈ ಒಂದು ನಿದ್ರೆಯ ಸಮಸ್ಯೆಯ ಒಂದು ಏನು ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ. ಈ ಒಂದು ನಿದ್ರೆಯ ಸಮಸ್ಯೆಯಿಂದ ನಮ್ಮೆಲ್ಲರಿಗೂ ಕೂಡ ಕಳೆದ ವಿಡಿಯೋನಲ್ಲಿ ನಾವು ನೋಡಿದೀವಿ ಏನೆಲ್ಲ ತೊಂದರೆಗಳಾಗತ್ತೆ, ಈ ಒಂದು ನಿದ್ದೆಯ ಸಮಸ್ಯೆ ಯಾವ ರೀತಿ ಬರುತ್ತೆ ನಮ್ಗೆ. ತಡ ಮಾಡಿದಿರಾ, ಇವತ್ತಿನ ಟಾಪಿಕ್ ನ ಶುರು ಮಾಡೋಣ ಬನ್ನಿ. ಉತ್ತಮವಾದ ನಿದ್ರೆ ಬರೋದಕ್ಕೆ 10 ಸರಳವಾದ ಪರಿಹಾರಗಳು. ಮೊದಲನೇದಾಗಿ ನಿಯಮಿತವಾದಂತಹ ನಿದ್ರೆಯ ಸಮಯ. ಅಂದ್ರೆ ನೀವು ನಿಯಮಿತವಾಗಿ ಒಂದೇ ಟೈಮ್ ನಲ್ಲಿ ಮಲಗುವಂಥದ್ದು. ಅಂದ್ರೆ ಇವತ್ತು ಒಂದು 10 ಗಂಟೆಗೆ ಮಲಗಿದ್ರೆ ನಾಳೆ ಕೂಡ 10 ಗಂಟೆಗೆ ಮಲಗುವಂಥದ್ದು, ನಾಡಿದ್ದು ಕೂಡ 10 ಗಂಟೆಗೆ ಮಲಗುವಂಥದ್ದು. ಈ ರೀತಿ ಪರ್ಫೆಕ್ಟ್ ಆಗಿ ನಾವು 10 ಗಂಟೆ ಅಂದ್ರೆ ಪ್ರತಿದಿನ 10 ಗಂಟೆ ಆಗದೆ ಇರ್ಬೋದು. ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಇಲ್ಲ. ತುಂಬಾ ಡಿಫ್ರೆನ್ಸ್ ಆದ್ರೆ ಅಲ್ಲಿ ಬಾಡಿ ಮೆಟಬಾಲಿಸಮ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ, ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ನಮ್ಮ ಒಂದು ಡೈಜೆಷನ್ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ನಾವು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬೇಕು. ಒಂದೇ ಸಾತಿ ಕಷ್ಟ ಆಗುತ್ತೆ, ಹಂತ ಹಂತವಾಗಿ ನಾವು ಒಂದು ಟೈಮಿಂಗ್ಸ್ ನ ಸೆಟ್ ಮಾಡಿ ಅದೇ ಟೈಮ್ ಅಲ್ಲಿ ಮಲಗುವಂಥದ್ದು, ಈ ರೀತಿ ಅಭ್ಯಾಸವನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಎರಡನೇದಾಗಿ ಮಲಗೋದಕ್ಕೆ ಮುಂಚೆ ಮೊಬೈಲ್ ಬಳಕೆ ಮಾಡುವಂಥದ್ದು. ಮೊಬೈಲ್ ಎಲ್ರು ಕೂಡ ನಾವು ಬಳಸ್ತೀವಿ, ಬೇಕಾಗತ್ತೆ. ಕೆಲಸಗಳು ಮಾಡುವಾಗ ನಮ್ಗೆ ಮೊಬೈಲು, ಲ್ಯಾಪ್ಟಾಪ್ ಗಳೆಲ್ಲ ಬೇಕಾಗತ್ತೆ. ಆದರೆ ಮಲ್ಗೋದಕ್ಕೆ ಮುಂಚೆ ಒಂದು 2 ಅವರ್ಸ್ ಮುಂಚೆ ನಾವು ಮೊಬೈಲ್ ಎಲ್ಲವನ್ನೂ ದೂರ ಇಟ್ಟು ಸ್ವಲ್ಪ ನಾವು ಎಕ್ಸಸೈಸ್, ಧ್ಯಾನ, ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಮಲಗಿದ್ರೆ ತುಂಬಾನೇ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗಾಗಿ ನಾವು ಈ ಒಂದು ಮೊಬೈಲ್ ನ ಬಳಕೆ ಮಾಡೋದು ನಿದ್ರೆ ಮಾಡೋದಕ್ಕೂ ಮುಂಚೆ ಹೆಚ್ಚಿನ ಒಂದು ಸ್ಕ್ರೀನ್ ಟೈಮ್ ಇದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮೂರನೇದಾಗಿ ಶಾಂತವಾದಂತಹ ಎನ್ವೈರನ್ಮೆಂಟ್, ವಾತಾವರಣ. ತುಂಬಾ ಒಂದ್ ರೀತಿ ನಾಯ್ಸ್ ಇರೋ ಕಡೆ ನಮ್ಗೆ ನಿದ್ದೆ ಬರ್ತಾ ಇರೋದಿಲ್ಲ. ಆದಷ್ಟು ಶಾಂತವಾದ ರೀತಿಯಲ್ಲಿ ನಮ್ಮ ಒಂದು ನಿದ್ರೆಯ ಕೊಠಡಿ ಇರ್ಬೇಕಾಗತ್ತೆ. ಒಂದ್ ರೀತಿ ವಾರ್ಮ್ ಲೈಟ್ಸ್ ಹಾಕುವಂಥದ್ದು, ತುಂಬಾ ಹೆಚ್ಚು ಬ್ರೈಟ್ ಲೈಟ್ ಇದ್ರೆ ಅದನ್ನ ಕಮ್ಮಿ ಮಾಡುವಂಥದ್ದು. ಒಂದ್ ರೀತಿ ತಂಪಾಗಿ ಇರಿಸ್ಕೊಂಡ್ರೆ ನಿಮ್ಮ ಒಂದು ರೂಮ್ ಅನ್ನ, ಆಗ ಚೆನ್ನಾಗಿ ನಿದ್ದೆ ಬರುತ್ತೆ. ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು, ಗಾಳಿ ಚೆನ್ನಾಗಿ ಬರುವ ಹಾಗೆ ಓಕೆನಾ. ಮೆಶ್ ಹಾಕಿಸ್ಕೊಂಡು, ಯಾಕಂತಂದ್ರೆ ಸೊಳ್ಳೆ ಕಾಟಗಳು ಕೂಡ ಇರುತ್ತೆ. ಹುಷಾರಾಗಿ ನೀವು ನಿಮ್ಮ ಒಂದು ರೂಮ್ ನಲ್ಲಿ ಯಾವ ರೀತಿ ಇದೆ ಎನ್ವೈರನ್ಮೆಂಟ್ ಅಂತ ನೋಡ್ಕೊಳ್ಬೇಕಾಗತ್ತೆ. ಸೊಳ್ಳೆಗಳಿಂದ ಕೂಡ ನೀವು ತಪ್ಪಿಸ್ಕೊಳ್ಬೇಕಾಗತ್ತಲ್ವಾ. ಸೊ ಅದು ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ನಮ್ಮ ಆರೋಗ್ಯವನ್ನ ಕೂಡ ನಾವೇ ಕಾಪಾಡ್ಕೊಳ್ಬೇಕಲ್ವಾ. ಸೊ ಹಾಗಾಗಿ ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ, ಆದ್ರೂ ಕೂಡ ಕೆಲವೊಮ್ಮೆ ನಾವು ನೋಟಿಸ್ ಮಾಡ್ತಾ ಇರೋದಿಲ್ಲ ಅಲ್ವಾ. ಇದೆಲ್ಲ ಸೂಕ್ಷ್ಮ ವಿಚಾರಗಳು, ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಮ ಒಂದು ಸ್ಲೀಪ್ ಎನ್ವೈರನ್ಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಹೆವಿ ಡಿನ್ನರ್ ನ ಅವಾಯ್ಡ್ ಮಾಡುವಂತದ್ದು.
ಅಂದ್ರೆ ಹೆಚ್ಚು ಆಹಾರವನ್ನ ನಾವು ತಿಂತಾ ಇದ್ರೆ ನೈಟ್ ಟೈಮ್ ಅಲ್ಲಿ ಅದನ್ನ ಅವಾಯ್ಡ್ ಮಾಡ್ಬೇಕು. ಆದಷ್ಟು ಬೇಗ ಒಂದ್ 7 ಗಂಟೆ 7:15 ಒಳಗಡೆ ಊಟ ಮಾಡುವಂಥದ್ದು, ಅಥವಾ ಒಂದ್ 8 ಗಂಟೆ ಅಟ್ಲೀಸ್ಟ್ 8 ಗಂಟೆ ಒಳಗಡೆ ಊಟ ಮಾಡುವಂಥದ್ದು. ಅದಕ್ಕಿಂತ ಹೆಚ್ಚು ಸಮಯ ನಾವು ತಗೊಂಡು ಲೇಟ್ ನೈಟ್ ಊಟ ಮಾಡಿದ್ರೆ ನಮಗೆ ನಿದ್ರೆಯ ಸಮಸ್ಯೆ ಹೆಚ್ಚಾಗುತ್ತೆ ಸ್ನೇಹಿತರೆ. ಇನ್ನು 5ನೇದಾಗಿ ಕೆಫೈನ್ ನ ಕಮ್ಮಿ ಮಾಡುವಂಥದ್ದು. ಈ ಕಾಫಿ ಟೀ ಎಲ್ಲ ಕೂಡ ತುಂಬಾ ಕುಡಿತಾ ಇದ್ರೆ ಅವಾಗ್ಲೂ ಕೂಡ ನಮ್ಗೆ ನಿದ್ರೆಯ ಸಮಸ್ಯೆ ಬರುತ್ತೆ. ಇದರ ಬದಲಿಗೆ ನಾನು ನಿಮ್ಗೆ ಇವಾಗ ಏನು ಈ ವಿಡಿಯೋ ಶುರುನಲ್ಲಿ ತೋರಿಸ್ಕೊಟ್ಟೆ ಅಲ್ವಾ, ಈ ರೀತಿಯ ಪಾನೀಯಗಳನ್ನ ನಾವು ತಗೊಳ್ತಾ ಇದ್ರೆ, ಒಳ್ಳೆಯ ಪಾನೀಯಗಳು, ಸೂಪ್ಗಳು, ಈ ರೀತಿ ನಾವು ಸಂಜೆ ಟೈಮ್ ಅಲ್ಲಿ ಕುಡಿತಾ ಬಂದ್ರೆ ಒಳ್ಳೆಯ ನಿದ್ರೆ ನಮಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು 6ನೇದಾಗಿ ಡೀಪ್ ಬ್ರೀತಿಂಗ್, ದೀರ್ಘವಾಗಿ ಉಸಿರಾಟವನ್ನ ಮಾಡುವಂತದ್ದು. ಒಳ್ಳೆಯ ರೀತಿಯಲ್ಲಿ ನಾವು ನಿದ್ರೆ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಉಸಿರಾಟದ ಮೇಲೆ ನೀವು ಗಮನ ಕೊಡ್ತಾ ದೀರ್ಘವಾದ ಉಸಿರಾಟವನ್ನ ನೀವು ತಗೊಳ್ಬೇಕಾಗತ್ತೆ. ಮಲಗೋದಕ್ಕೆ ಮುಂಚೆ ಒಂದು 10 ನಿಮಿಷ ದೀರ್ಘವಾದ ಉಸಿರಾಟ, ಇದನ್ನ ಜಸ್ಟ್ ನೀವು 5 ದಿನ ಮಾಡಿ ನೋಡಿ, ಮತ್ತೆ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಸ್ನೇಹಿತರೆ. ಜಸ್ಟ್ ಒಂದ್ ರೀತಿ ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ. ಜೊತೆಗೆ ನಿಮ್ಮ ಒಂದು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ತಾ ಮಾಡ್ತಾ ಲಂಗ್ಸ್ ಕೂಡ ನಿಮ್ಗೆ ಒಂದ್ ರೀತಿ ಕ್ಲಿಯರ್ ಆಗುತ್ತೆ, ಬಾಡಿ ಲೈಟ್ ಅನ್ಸುತ್ತೆ. ಹೆಚ್ಚು ನೀವು ಆಕ್ಸಿಜನ್ ಹೋಗ್ತಾ ಇದ್ದಾಗೆ ಬಾಡಿನಲ್ಲಿ ಏನಾಗುತ್ತೆ, ಏನೆಲ್ಲ ಕಾಯಿಲೆಗಳು ಇರುತ್ತೆ ದೇಹದಲ್ಲಿ ಅದೆಲ್ಲವೂ ಕೂಡ ವಾಸಿ ಆಗ್ತಾ ಬರುತ್ತೆ. ನಮ್ಮ ಉಸಿರೇ ನಮಗೆ ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ. ಹೀಗೆ ನಾವು ಉಸಿರಾಟದ ಮೇಲೆ ಗಮನ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 7ನೇದಾಗಿ ಫಿಸಿಕಲ್ ಆಕ್ಟಿವಿಟಿ, ಡೈಲಿ ಫಿಸಿಕಲ್ ಆಕ್ಟಿವಿಟಿ. ನಾವು ಚೆನ್ನಾಗಿ ವ್ಯಾಯಾಮ ಮಾಡುವಂಥದ್ದು ಪ್ರತಿನಿತ್ಯ. ಇದನ್ನ ಮಾಡ್ತಾ ಬಂದ್ರೂ ಕೂಡ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಮಿಸ್ ಮಾಡಬಾರ್ದು. ನಾವು ವ್ಯಾಯಾಮ ಮಾಡ್ತಾ ಮಾಡ್ತಾ ನಮ್ಮ ಮೂಡ್ ಸ್ವಿಂಗ್ ಕಮ್ಮಿ ಆಗುತ್ತೆ, ಕೋಪ ಬರೋದು ಕಮ್ಮಿ ಆಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಊಟ ಚೆನ್ನಾಗಿ ಸೇರುತ್ತೆ, ಇದೆಲ್ಲವೂ ಕೂಡ ಆಗುತ್ತೆ. ಇನ್ನು 8ನೇದಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನಾನು ನಿಮ್ಗೆ ಎಲ್ಲ ವಿಡಿಯೋಸ್ ಅಲ್ಲೂ ಹೇಳ್ತಾನೆ ಇರ್ತೀನಿ, ಸ್ಟ್ರೆಸ್ ಅನ್ನೋದು ತುಂಬಾನೇ ನಮ್ಮ ಲೈಫ್ ಅನ್ನ ಕೆಡಿಸ್ಬಿಡುತ್ತೆ. ನಾವು ಬೇಡ ಬೇಡ ಅಂದ್ರೂ ಲೈಫ್ ಅಲ್ಲಿ ಸಾಕಷ್ಟು ರೀತಿಯ ಒಂದ್ ರೀತಿ ಒತ್ತಡಗಳು, ಮಾನಸಿಕ ಒತ್ತಡಗಳು ಎಲ್ಲವೂ ಇರುತ್ತೆ. ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ನೀವು ಪರಿಹಾರವನ್ನ ಕಂಡುಕೊಂಡು ಅದನ್ನ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕೂಡ ನಾನು ಸಪರೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ. ಓಕೆನಾ? ಒಟ್ಟಿನಲ್ಲಿ ನಿದ್ರೆ ಚೆನ್ನಾಗಿ ಬರಬೇಕು ಅಂದ್ರೆ ನಿಮ್ಮ ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಥಾಟ್ಸ್ ಕಡೆ ಗಮನ ಕೊಡೋದು ತುಂಬಾ ಇಂಪಾರ್ಟೆಂಟ್. ನೀವು ಬ್ಲೈಂಡ್ ಆಗಿ ಯೋಚನೆ ಮಾಡ್ತಾನೆ ಕೂತ್ಕೊಂಡ್ರೆ ಏನಾಗುತ್ತೆ, ಏನು ಅದರಿಂದ ಪ್ರಯೋಜನ ಆಗೋದಿಲ್ಲ, ನಿದ್ರೆ ಹೋಗ್ಬಿಡುತ್ತೆ, ನಿದ್ರೆ ಮಾಡೋದಕ್ಕೆ ಆಗೋದಿಲ್ಲ, ಅದು ದೈಹಿಕವಾಗಿ ಸಮಸ್ಯೆ ಆಗುತ್ತೆ. ಆದರೆ ಏನ್ ಥಾಟ್ಸ್ ಇವಾಗ ಕೆಲವೊಂದ್ಸತಿ ಸ್ಟ್ರೆಸ್ಫುಲ್ ಥಾಟ್ಸ್ ಬರ್ತಾ ಇರುತ್ತೆ, ಆಲೋಚನೆಗಳು ಬರ್ತಾ ಇರುತ್ತೆ, ಅದನ್ನ ನೋಟಿಸ್ ಮಾಡಿ ನೀವು ಅದನ್ನ ರಿಲೀಸ್ ಮಾಡ್ಬೇಕು. ಯಾಕಂದ್ರೆ ಈ ಒಂದು ಎಮೋಷನ್ಸ್ ಅನ್ನೋದು ಮೋಡಗಳು ಇದ್ದ ಹಾಗೆ, ಅದು ನಾವಲ್ಲ, ಎಮೋಷನ್ಸ್ ಆರ್ ನಾಟ್ ಅಸ್ ಅಲ್ವಾ. ಹಾಗಾಗಿ ಅದು ಬರುತ್ತೆ ಹೋಗುತ್ತೆ, ಮತ್ತೆ ನಾವು ಚೇತರಿಕೆ ಆಗೋದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ. ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಮುಖ್ಯ. ಇನ್ನು 9ನೇದಾಗಿ ಮೈಂಡ್ಫುಲ್ ಲಿವಿಂಗ್ ಮಾಡ್ಬೇಕಾಗತ್ತೆ. ಅಂದ್ರೆ ಮೈಂಡ್ಫುಲ್ ಆಗಿ ನಾವು ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳನ್ನ ಇಟ್ಕೊಳ್ಬೇಕಾಗತ್ತೆ. ಅಂದ್ರೆ ನಾವು ಗಮನ ಕೊಡ್ತಾ, ಇವಾಗ ತಾನೇ ನಾನು ಹೇಳ್ದೆ ಅಲ್ವಾ, ಗಮನ ಕೊಟ್ಟು ನಾವು ನಮ್ಮ ಥಾಟ್ಸ್ ನ ನಾವು ನೋಟಿಸ್ ಮಾಡ್ಬೇಕು ಅಂತ ಹೇಳಿ. ಹಾಗೆ ಪ್ರತಿಯೊಂದು ದಿನನಿತ್ಯದ ಚಟುವಟಿಕೆಗಳನ್ನ ನಾವು ಮೈಂಡ್ಫುಲ್ ಆಗಿ ಜೀವಿಸಬೇಕಾಗುತ್ತೆ. ನಮ್ಮ ಒಂದು ಮನಸ್ಸನ್ನ ನಾವೇ ಕಂಟ್ರೋಲ್ ಮಾಡುವಂತಹ ಕೇಪಬಿಲಿಟಿನ ಬೆಳೆಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಒಂದು ಪ್ರತಿನಿತ್ಯದ ಜೀವನದಲ್ಲಿ ಪ್ರೇಯರ್ ಆಗಿರ್ಬೋದು, ಗ್ರಾಟಿಟ್ಯೂಡ್ ಆಗಿರಬಹುದು, ಥ್ಯಾಂಕ್ಫುಲ್ನೆಸ್ ಆಗಿರ್ಬೋದು, ಕಾಮ್ನೆಸ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ಗ್ರಾಟಿಟ್ಯೂಡ್ ಅನ್ನೋದು ತುಂಬಾ ಮುಖ್ಯ. ಇಲ್ಲಪ್ಪ, ದೇವ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾನಲ್ಲ ಅನ್ನುವಂತಹ ಒಂದು ಭಾವನೆ, ನಮ್ಮ ಲೈಫ್ಗೆ ನಾವು ಥ್ಯಾಂಕ್ಫುಲ್ ಆಗಿ ಇರುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಮೈಂಡ್ಫುಲ್ ಲಿವಿಂಗ್ ರೊಟೀನ್ ಅನ್ನ ನಾವು ಅಭ್ಯಾಸ ಮಾಡ್ಕೊಳ್ಳುವಂಥದ್ದು. ಇನ್ನು 10ನೇದಾಗಿ ಮೈಂಡ್ ಬಾಡಿ ಸೋಲ್ ಕನೆಕ್ಷನ್, ಅಂದ್ರೆ ನಮ್ಮ ಮನಸ್ಸು, ದೇಹ ಮತ್ತು ನಮ್ಮ ಆತ್ಮದ ಕನೆಕ್ಷನ್ ಬಗ್ಗೆ ನಾವು ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಉತ್ತಮವಾದ ನಿದ್ರೆ ಬರಬೇಕು ಅಂತಂದ್ರೆ ದೇಹದ ವಿಶ್ರಾಂತಿ ಮಾತ್ರ ಅಲ್ಲ, ಮನಸ್ಸಿನ ಆಲೋಚನೆ ಕೂಡ ತುಂಬಾ ಇಂಪಾರ್ಟೆಂಟ್. ಅದು ಮನಸ್ಸು, ದೇಹ ಮತ್ತು ಭಾವನಾತ್ಮಕ ಸಮತೋಲನದ ಒಂದು ಸಂಬಂಧ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ನಾವು ನಮ್ಮ ಮನಸ್ಸು, ದೇಹ, ಆತ್ಮ ಈ 3ರ ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡೋದ್ರ ಕಡೆ ನಾವು ಸಾಗಿಸ್ತಾ ಹೋಗ್ಬೇಕು. ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳನ್ನ ಇದೇ ರೀತಿಯಲ್ಲಿ ಸಾಗಿಸ್ತಾ ಹೋದ್ರೆ, ಅಂದ್ರೆ ಈ ಒಂದು ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಏನು, ಇದನ್ನ ಒಂದು ದೃಷ್ಟಿಕೋನದಲ್ಲಿ ನಾವು ನಮ್ಮ ಲೈಫ್ ನ ಸಾಗಿಸ್ತಾ ಹೋದ್ರೆ ನಮ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಜೊತೆಗೆ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಹಾಗಾಗಿ ನೀವು ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಕಡೆ ಗಮನ ಕೊಡೋದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು. ಹೆಲ್ದಿ ಸ್ಲೀಪ್ ಈಸ್ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಯೋರ್ ಸೆಲ್ಫ್. ಅಂದ್ರೆ ನಿಮ್ಗೆ ನೀವು ತುಂಬಾ ಒಳ್ಳೆಯ ಗಿಫ್ಟ್ ಕೊಡೋದಾದ್ರೆ ಅದೇನಪ್ಪಾ ಅಂದ್ರೆ ನಿಮ್ಗೆ ನೀವು ಚೆನ್ನಾಗಿ ನಿದ್ದೆ ಮಾಡುವಂಥದ್ದು. ಪ್ರತಿನಿತ್ಯ ನಿಮ್ಮ ದೇಹಕ್ಕೆ ಚೆನ್ನಾಗಿ ನಿದ್ದೆಯನ್ನ ನೀವು ಕೊಡುವಂಥದ್ದೇ ನಿಮ್ಗೆ ನೀವು ಒಳ್ಳೆಯ ದೊಡ್ಡ ಗಿಫ್ಟ್ ಕೊಡುವಂಥದ್ದು ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವಾಗ ಏನು ಟಿಪ್ ಅಂತ ನೋಡ್ತಾ ಹೋಗೋಣ. ವಿಡಿಯೋ ಶುರುನಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಏನು ಪಾನೀಯ ಅಂತ ಹೇಳಿ. ಈ ಒಂದು ಪಾನೀಯ ಕುಡಿದ್ರೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಓಕೆನಾ? ಹಾಗಾಗಿ ತಪ್ಪದೆ ಈ ಒಂದು ಟಿಪ್ ನ ನೋಡಿ ಹಾಗೆ ಈ ಒಂದು ವಿಡಿಯೋನ ಮುಗಿಸೋಣ. ಸೊ ವಿಡಿಯೋ ಶುರುನಲ್ಲಿ ನಿಮ್ಗೆ ಒಂದು ಪಾನೀಯದ ಬಗ್ಗೆ ಹೇಳಿದ್ದೆ. ಈ ಒಂದು ಪಾನೀಯ ತಗೊಂಡ್ರು ಕೂಡ ನಿಮ್ಗೆ ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಬಾಡಿ ಮೆಟಬಾಲಿಸಮ್ ಚೆನ್ನಾಗಿ ಆಗುತ್ತೆ, ಡೈಜೆಷನ್ ಚೆನ್ನಾಗುತ್ತೆ, ಏನೇ ಒಂದು ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಈ ರೀತಿ ಏನೇ ಸಮಸ್ಯೆ ಇದ್ರೂ ಕೂಡ ವಾಸಿ ಆಗುತ್ತೆ. ಕೆಲವೊಂದಷ್ಟು ಉಪಯೋಗಗಳು, ಪ್ರಯೋಜನಗಳು ಸಿಗುತ್ತೆ ಈ ಒಂದು ಪಾನೀಯದಿಂದ. ಸೊ ಇದನ್ನು ಕೂಡ ಇವಾಗ ತಿಳಿಸ್ಕೊಡ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ವಿಡಿಯೋ ಶುರುನಲ್ಲಿ ನಿಮ್ಗೆ ಹೇಳಿದ್ದೆ ಈ ಪಾನೀಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ಈ ಪಾನೀಯ ಬಾರ್ಲಿಯಿಂದ ಮಾಡಿರುವಂತಹ ಪಾನೀಯ.
ಬಾರ್ಲಿ ನಿಮ್ಮೆಲ್ರಿಗೂ ಗೊತ್ತೇ ಇರಬಹುದು. ಬಾರ್ಲಿ ಒಂದು ಹೋಲ್ ಗ್ರೈನ್ ಸಿಗುತ್ತಲ್ವಾ, ಸೊ ಅದನ್ನ ತಗೊಂಡ್ ಬಂದು ಮನೆಯಲ್ಲಿ ಒಂದ್ ಸ್ವಲ್ಪ ಅದಕ್ಕೆ ನೀರು ಬೆರೆಸಿ ಚೆನ್ನಾಗಿ ಕುದಿಸಿ, ಸ್ವಲ್ಪ ಉಪ್ಪು ಹಾಕಿ ಕುದಿಸಿ, ತದನಂತರ ಸ್ವಲ್ಪ ಅದಕ್ಕೆ ಕುಡಿಯುವಷ್ಟು ಬೆಚ್ಚಗೆ ಆದ ನಂತರ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಏನು ಉಪ್ಪು ಬೇಕಿದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ಉಪ್ಪು ಬೇಕಿದ್ರೆ ಪೆಪ್ಪರ್ ಹಾಕೊಂಡು ಕುಡಿಬಹುದು. ಅದು ನೀವು ಸಂಜೆ ಟೈಮಲ್ಲಿ ಕುಡಿದ್ರೆ, ಇವಾಗ ಒಂದು 7 ಗಂಟೆ, ಇವಾಗ 7 ಗಂಟೆ ಆಗಿದೆ ಇಲ್ಲಿ ನಾನು ಕುಡಿತಿರುವ ಸಮಯ. ನೀವು ಕೂಡ ಇದೇ ಸಮಯದಲ್ಲಿ ಕುಡಿಬಹುದು, ಇಲ್ಲ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲೂ ಕೂಡ ಕುಡಿದ್ರೆ ತುಂಬಾನೇ ಒಳ್ಳೇದು. ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಡೈಜೆಷನ್ ಸರಿಯಾಗಿ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಎಲ್ಲಾ ಸಮಸ್ಯೆಗಳು ಇಂದ ಮುಕ್ತಿ ಪಡ್ಕೊಳ್ತೀರಿ ಅಲ್ವಾ. ನಾವೆಲ್ಲರೂ ಕೂಡ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಂಡು ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ. ಅದರಲ್ಲಿ ನಿದ್ರೆಯ ಸಮಸ್ಯೆ ಕೂಡ ಒಂದು. ಸೊ ಡೈಜೆಷನ್ ಸರಿಯಾಗಿ ಆಯ್ತು ಅಂತಂದ್ರೆ ನಿದ್ರೆ ಕೂಡ ಸರಿಯಾಗಿ ಬರುತ್ತೆ ಅಲ್ವಾ. ಸೊ ಇಲ್ಲ ಅಂತಂದ್ರೆ ನಮ್ಮ ಒಂದು ಮೆಟಬಾಲಿಸಮ್, ಬಾಡಿ ಮೆಟಬಾಲಿಸಮ್ ಸರಿಯಾಗಿಲ್ಲ ಅಂತಂದ್ರೆ ಒಂದ್ ರೀತಿ ಡಿಸ್ಕಂಫರ್ಟ್ ಫೀಲ್ ಆಗುವಂತದ್ದು, ಒಂದ್ ರೀತಿ ಏನೋ ಪದೇ ಪದೇ ಎಚ್ಚರಿಕೆ ಆಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಈ ಎಲ್ಲಾ ಪರಿಹಾರಗಳು ನಾವೇನ್ ನೋಡಿದ್ವಿ ಇವತ್ತು, ಇದರ ಜೊತೆ ಈ ಒಂದು ಪಾನೀಯ ಕೂಡ ಸೇರಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಗೆ ಒಳ್ಳೆಯ ರೀತಿಯಲ್ಲಿ ನಿದ್ರೆ ಬರುತ್ತೆ, ಡೈಜೆಷನ್ಗೆ ಒಳ್ಳೇದು, ಜೊತೆಗೆ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಸೊ ಮುಂಚಿನ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ಅಂದ್ರೆ ತುಂಬಾ ವರ್ಷಗಳ ಮುಂಚೆ ದೊಡ್ಡವರು ಮನೆಯಲ್ಲಿ ಹಿರಿಯರು ಈ ರೀತಿ ಬಾರ್ಲಿಯನ್ನು ತಗೊಳ್ತಾ ಇದ್ರು. ಡಯಾಬಿಟೀಸ್ ಕಂಟ್ರೋಲ್ಗೆ ಬರುತ್ತೆ, ಕಿಡ್ನಿ ಸ್ಟೋನ್ ಏನಾದ್ರು ಇದ್ರೆ ನಿವಾರಣೆ ಆಗುತ್ತೆ, ಜೊತೆಗೆ ನಿಮ್ಗೆ ಏನಾದ್ರು ಮೋಷನ್ ಪ್ರಾಬ್ಲಮ್ ಇದ್ರೆ ಗಟ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಬಾಡಿನಲ್ಲಿ ಒಂದ್ ರೀತಿ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಇವಾಗ ಬೇಸಿಗೆ ಕಾಲದಲ್ಲಿ ಎಷ್ಟು ಹೀಟ್ ಇರುತ್ತೆ ಅಲ್ವಾ, ಅಂತಹ ಟೈಮಲ್ಲಿ ನಾವು ತಂಪಿನ ಪಾನೀಯ ಅಂತ ಮಾಡ್ಕೊಳ್ತಾ ಇರ್ತೀವಿ. ಸೊ ಅದರ ಜೊತೆಗೆ ಈ ಒಂದು ಬಾರ್ಲಿಯನ್ನ ಸೇರಿಸಿದ್ರೆ ಕೂಡ ತುಂಬಾನೇ ಒಳ್ಳೇದು. ಒಂದೊಂದಿನ ನೀವು ಒಂದೊಂದು ಪಾನೀಯಗಳನ್ನ ಸೇವಿಸ್ತಾ ಬರ್ತಾ ಇರ್ತೀರಿ. ಈ ಒಂದು ಬಾರ್ಲಿಯನ್ನು ಕೂಡ ನೀವು ಸೇರಿಸ್ಕೊಂಡ್ರೆ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಟಿಪ್ಸ್. ಮುಂದಿನ ಟಿಪ್ಸ್ ಏನು ಅಂತ ಅವಾಗ ನಾವು ನೋಡ್ತಾ ಹೋಗೋಣ. ಆದಷ್ಟು ನಿಮ್ಗೆ ಒಳ್ಳೊಳ್ಳೆ ಟಿಪ್ಸ್ ಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಟೇಸ್ಟ್ ಕೂಡ ತುಂಬಾನೇ ಅದ್ಭುತವಾಗಿದೆ, ರಿಯಲಿ ಅಮೇಸಿಂಗ್. ಒಂದ್ ರೀತಿ ನಮ್ಗೆ ಸೂಪ್ ಕುಡಿದ ಹಾಗೆ ಅನ್ಸುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಒಂದ್ ಸ್ವಲ್ಪ ಪೆಪ್ಪರ್ ಕೂಡ ಆಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಪ್ಲೇನ್ ಸಾಲ್ಟ್ ಯೂಸ್ ಮಾಡಿ, ನಿಂಬೆಹಣ್ಣು ಯೂಸ್ ಮಾಡಿ, ಬಾರ್ಲಿ ನೀರು ಇಷ್ಟು ಯೂಸ್ ಮಾಡಿರುವಂತದ್ದು ಕುಡಿತಾ ಇರುವಂತದ್ದು. ತುಂಬಾ ಚೆನ್ನಾಗಿದೆ ಟೇಸ್ಟು. ತಪ್ಪದೆ ಈ ಒಂದು ಪಾನೀಯವನ್ನ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಕೂಡ. ಇದರ ಬಗ್ಗೆ ನಾನು ನಿಮ್ಗೆ ಸಪರೇಟ್ ಆಗಿ ಮತ್ತೊಂದು ವಿಡಿಯೋ ಕೂಡ ಮಾಡ್ತೀನಿ, ತಪ್ಪದೆ ಅದನ್ನು ಕೂಡ ಚೆಕ್ ಮಾಡಿ ಎಲ್ಲ ಬೆನಿಫಿಟ್ಸ್ ಸಿಗತ್ತೆ ಅಂತ ಹೇಳಿ ಈಗ ಆಲ್ರೆಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಇನ್ನಷ್ಟು ಬೆನಿಫಿಟ್ಸ್ ಗಳು ಇದೆ, ಸಾಕಷ್ಟು ಬೆನಿಫಿಟ್ಸ್ ಇದೆ ಈ ಒಂದು ಬಾರ್ಲಿ ನೀರಿಂದ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಕಿಡ್ನಿ ಸಮಸ್ಯೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬಹುದು, ಕಿಡ್ನಿನಲ್ಲಿ ಏನಾದ್ರು ಸ್ಟೋನ್ ಇದ್ರೆ ಈ ಒಂದು ಬಾರ್ಲಿಯಿಂದ ಕೂಡ ಪರಿಹಾರ ಸಿಕ್ಕತ್ತೆ. ಜೊತೆಗೆ ಇನ್ಯಾವ ಎಲ್ಲ ಪರಿಹಾರಗಳು ಇದೆ ಕಿಡ್ನಿ ಸ್ಟೋನ್ಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಆದಷ್ಟು ಮುಂಬರುವ ವಿಡಿಯೋಗಳನ್ನ ಚೆಕ್ ಮಾಡ್ತಾ ಇರಿ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಫಿನಿಶ್ ಮೈ ಬಾರ್ಲಿ ನೌ. Really amazing. ಸೊ ನೋಡಿದ್ರಲ್ಲ ಸ್ನೇಹಿತರೆ, ತಪ್ಪದೆ ನೀವು ಕೂಡ ಈ ಒಂದು ಪಾನೀಯವನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ, ಒಳ್ಳೆಯ ನಿದ್ರೆ ಮಾಡಿ. ಸಂಜೆ ಟೈಮ್ ಆದಷ್ಟು ಲೈಟ್ ಫುಡ್, ಸೂಪ್ಗಳು, ಈ ರೀತಿ ಪಾನೀಯಗಳು ತಗೊಂಡ್ರೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಇನ್ನೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ think positive, be an optimist. Life is beautiful and make the most of it. Awareness is the beginning of your healing journey. Take care of your mind, body, soul and your heart ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.